ನೆನ್ನೆ ಏನೋ ಕೆಲಸದ ಮೇಲೆ ಆಫೀಸ್ ಕೆಲಸದ ಮೇಲೆ ಕೇರಳದ ಟ್ರಿವೆಂಡ್ರಮ್ಗೆ ಹೋಗಿದ್ದೆ ನಾನು. ಅಲ್ಲಿದ್ದೀನಿ, ಕೆಲಸದಲ್ಲಿದ್ದೀನಿ. ಇಲ್ಲಿ ಯತ್ನಾಳ್ ಉಚ್ಚಾಟನೆ ಆಯಿತು ಅಂತ ಸುದ್ದಿ ಬಂತು. ಪತ್ರಕರ್ತರಿಗೆ ದೊಡ್ಡ ಡೆವಲಪ್ಮೆಂಟ್ಗಳಾದಾಗ ನ್ಯೂಸ್ ರೂಮ್ನಿಂದ ದೂರ ಇರುವ ಸಂಕಟ ಎಂಥದ್ದು ಅನ್ನೋದು ಮತ್ತೊಮ್ಮೆ ಅರಿವಿಗೆ ಬಂತು. ಚಡಪಡಿಸ್ಬಿಡ್ತೀವಿ ನಾವು, ಅಯ್ಯೋ ಇಂಥ ಡೆವಲಪ್ಮೆಂಟ್ ಆಗ್ತಿದೆ, ನಾವೆಲ್ಲ ದೂರದಲ್ಲಿದ್ದೀವಿ, ಹೊರಗಡೆ ಇದ್ದೀವಿ ಅಂತ. ಎನಿವೇಸ್ ಆಯಿತು. ಅಂತೂ ಇಂತೂ ಬಿಜೆಪಿಯ ವರಿಷ್ಠರು ಯತ್ನಾಳರನ್ನು ಉಚ್ಚಾಟಿಸುವ ನಿರ್ಧಾರ ತೆಗೆದುಕೊಂಡರು. ಕಾರಣ ಏನು ಜಗತ್ತಿಗೆ ಗೊತ್ತಿರದೆ. ನಿರಂತರವಾಗಿ ಪಕ್ಷಕ್ಕೆ ಮುಜುಗರವಾಗುವ ಹೇಳಿಕೆ, ರಾಜ್ಯಾಧ್ಯಕ್ಷರ ವಿರುದ್ಧ ಹೇಳಿಕೆ, ಮಾಜಿ ಮುಖ್ಯಮಂತ್ರಿ ಪಾರ್ಲಿಮೆಂಟರಿ ಬೋರ್ಡ್ನ ಮೆಂಬರ್ ಯಡಿಯೂರಪ್ಪನವರ ವಿರುದ್ಧ ಹೇಳಿಕೆ. ಮೊದಲನೆಯ ಸಲ ನೋಟಿಸ್ ಕೊಟ್ಟಾಗ ಯತ್ನಾಳರು ಸುಮ್ಮನಾಗಬಹುದು ಅನ್ನುವ ನಿರೀಕ್ಷೆ ಇತ್ತು. ಎಚ್ಚರಿಕೆಯ ರೂಪದಲ್ಲಿ ಕೊಡಲಾಗಿದ್ದ ನೋಟಿಸ್ ಅದು. ಅದಕ್ಕೆ ಉತ್ತರ ಕೊಟ್ಟು ಹೊರಗಡೆ ಬಂದ ಯತ್ನಾಳರು, ಐ ಸ್ಟಿಲ್ ರಿಮೆಂಬರ್, ಮಾಧ್ಯಮಗಳಿಗೆ ಮಾತಾಡಬೇಡ ಅಂತ ಹೇಳಿ ಕಳಿಸಿದ್ದಾರೆ ನನಗೆ, ನಾನು ಮಾತಾಡೋದಿಲ್ಲ, ಇನ್ನು ಮುಂದೆ ನಾನು ಸೈಲೆಂಟ್ ಆಗ್ತೀನಿ, ರಮೇಶ್ ಜಾರಕಿಹೊಳಿ ವೈಲೆಂಟ್ ಆಗ್ತಾರೆ ಅಂದರು. ಅಲ್ಲಿಗೆ ದಿಸ್ ಈಸ್ ಅ ಸ್ಟ್ರಾಟಜಿ ಅನ್ಕೊಂಡ್ವಿ. ಇಷ್ಟು ದಿವಸ ನಿರಂತರವಾಗಿ ವಾಗ್ದಾಳಿ ನಡೆಸಿದ ಬಸನಗೌಡ ಪಾಟೀಲ್ ಯತ್ನಾಳರು ಇನ್ನು ಮುಂದೆ ಸುಮ್ಮನಾಗ್ತಾರೆ. ಇವರಿಂದ ಚಾರ್ಜ್ ತೆಗೆದುಕೊಂಡವರಂತೆ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ಶುರು ಮಾಡ್ತಾರೆ ಅಂತ ಅನ್ಕೊಂಡ್ವಿ. ಬಸನಗೌಡ ಪಾಟೀಲ್ ಯತ್ನಾಳರು ಒಬ್ಬೊಬ್ಬರಿಗೂ ಒಂದೊಂದು ವೀಕ್ನೆಸ್ ಇರುತ್ತೆ. ಬಸನಗೌಡ ಪಾಟೀಲ್ರ ವೀಕ್ನೆಸ್ಸು ಮಾತು, ತಡ್ಕೊಳಕ್ಕಾಗೋದಿಲ್ಲ. ಒಂದು ಕುಡ್ ಬಿ ಅ ರಾಂಗ್ ಎಕ್ಸಾಂಪಲ್. ನಾನು ಸಂಜೆ ಕೂಡ ಅದನ್ನು ಹೇಳ್ತಾ ಇದ್ದೆ. ಈ ಸಿಗರೇಟ್ ಬಿಡಬೇಕು ಅಂತ ನಿರ್ಧಾರ ಮಾಡಿದವರಿಗೆ ಬಿಟ್ಟು 3 ದಿವಸ 4 ದಿವಸ ಆದಮೇಲೆ ಒಂದು ವಿಡ್ರಾವಲ್ ಸಿಂಪ್ಟಮ್ಸ್ ಶುರುವಾಗುತ್ತೆ, ಒಂದು ಚಡಪಡಿಕೆ ಶುರುವಾಗುತ್ತೆ. ಏನು ಮಾಡಲಿ, ಏನು ಬಿಡಲಿ, ಏನು ಮಾಡಲಿ, ಏನು ಬಿಡಲಿ. ಬಹುಶಃ ಮಾತನಾಡದೇ ಸುಮ್ಮನಿದ್ದಾಗ ಯತ್ನಾಳರಿಗೆ ಹಂಗೆ ಆಗುತ್ತೆ ಅಂತ ಅನಿಸುತ್ತೆ. ವಿಪರೀತ ಚಡಪಡಿಕೆ, ಬಹಳ ದಿವಸ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಇವರ ಈ ಬಣದ ಸದಸ್ಯರಿದ್ದಾರಲ್ಲ, ಸದಸ್ಯರು ನಾವು ಅನೇಕ ಸಲ ನಾನು ಪ್ರಶ್ನೆ ಅಂತೂ ಕೇಳ್ತಿದ್ವಿ, ಏನು ನಿಮ್ಮಲ್ಲಿ ಏನು ಇದು ಚರ್ಚೆಗೆ ಬರೋದಿಲ್ವ ಈ ವಿಷಯ ಯತ್ನಾಳರ ಮಾತು ಅಂತ. ಇಲ್ಲ ರೀ, ಚರ್ಚೆ ಮಾಡ್ತೀವಿ, ಅವ್ರನ್ನೇ ಕೂಡಿಸ್ಕೊಂಡು ಹೇಳ್ತೀವಿ, ಬೇಡ ಯತ್ನಾಳರೇ ಸುಮ್ಮನಾಗಿ, ನೀವು ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡ್ತಿದ್ದು, ನೀವು ಸುಮ್ಮನಾಗಿ ಅಂತೀವಿ. ಹೌದೌದು, ಇನ್ನು ಮುಂದೆ ನಾನು ಹಿಂಗೆ ಮಾತಾಡೋದಿಲ್ಲ, ನಾನು ಮಾತಾಡಬಾರ್ದು, ನಾನು ಕಂಟ್ರೋಲ್ ಮಾಡ್ಕೋತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತಾರೆ. ಹಂಗಂದು ಹೋಗಿ 4 ದಿವಸಕ್ಕೆ ಏನಾರು ಒಂದು ಮಾತಾಡ್ಬಿಡ್ತಾರೆ ಹಿಂಗೆ ಅಂತ. ಯತ್ನಾಳರಿಗೆ ಅದೊಂದು ಸಮಸ್ಯೆ. ರಾಜ್ಯಾಧ್ಯಕ್ಷರನ್ನಾಗಿ ವಿಜಯೇಂದ್ರರನ್ನು ಆಯ್ಕೆ ಮಾಡಿದ್ರು, ಅವರ ನಾಯಕತ್ವ ಇವರಿಗೂ ಒಪ್ಪಿಗೆ ಇಲ್ಲ. ವಿಜಯೇಂದ್ರರ ನಾಯಕತ್ವವನ್ನು ಒಪ್ಪದವರಲ್ಲಿ ಯತ್ನಾಳ್ ಮಾತ್ರನಾ? ಇಲ್ಲ. ರಮೇಶ್ ಜಾರಕಿಹೊಳಿ ಇದ್ದಾರೆ, ಸಿದ್ದೇಶ್ವರ್ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, NR ಸಂತೋಷ್ ಇದ್ದಾರೆ. ಉಳಿದವ್ರು ಯಾರು ಇವ್ರು ಮಾತಾಡ್ದಂಗೆ ಮಾತಾಡ್ತಾರೆ? ಆಯ್ತಪ್ಪ, ಇವ್ರದ್ದೊಂದು ಬಣ ಇದೆ, ಅಣ್ಣಾ ಸಾಹೇಬ್ ಜೊಲ್ಲೆ ಇದ್ದಾರೆ, ಅದರಲ್ಲಿ ಇವ್ರದ್ದೊಂದು ಬಣ ಇದೆ, ಆ ಬಣದವ್ರು ಮೀಟಿಂಗ್ ಮಾಡ್ತಾರೆ, ಚಟುವಟಿಕೆಗಳನ್ನು ಮಾಡ್ತಾರೆ. ಈ ಬಣದಲ್ಲಿರೋರನ್ನ ಹೊರತುಪಡಿಸಿ ಉಳಿದವರು ಎಲ್ಲರೂ ವಿಜೇಂದ್ರರ ನಾಯಕತ್ವವನ್ನು ಒಪ್ಪಿಕೊಂಡವರ? ಇಲ್ಲ. ಒಪ್ಪಿಕೊಳ್ಳದೇ ಇರೋರು ಸುಮಾರು ಜನ ಇದ್ದಾರೆ. ಅವರು ರಾಜಕೀಯವಾಗಿ ಚದುರಂಗದ ರೀತಿಯಲ್ಲಿ ಏನೇನು ಆಟ ಆಡಬೇಕು ಆಟ ಆಡ್ತಿರ್ತಾರೆ. ಮಾತಾಡಿ ಕೆಟ್ಟವ್ರು ಯತ್ನಾಳ್ ಒಬ್ಬರೇ. ಇತ್ತೀಚೆಗೆ ರಾಜ್ಯ ಬಿಜೆಪಿಯ ತುಂಬ ದೊಡ್ಡ ನಾಯಕರೊಬ್ಬರು ಮಾತಾಡ್ತಾ ಇದ್ರು. ಯತ್ನಾಳ್ರಿಗೆ ಕರೆದು ಕೇಳಿದ್ರು, ಫೋನ್ನಲ್ಲಿ ಕೇಳಿದ್ರು, ಆಯ್ತಪ್ಪ, ಇಷ್ಟೆಲ್ಲ ಮಾತಾಡಿ ಕೆಟ್ಟವ್ರಾಗ್ತಿದ್ದೀರಲ್ಲ ನೀವು, ದೆಹಲಿ ವರಿಷ್ಠರ ದೃಷ್ಟಿಲಿ ಕೆಟ್ಟವ್ರಾಗ್ತಿದ್ದೀರಿ, ಯಡಿಯೂರಪ್ಪ ವಿಜಯೇಂದ್ರ ದೃಷ್ಟಿಲಿ ಕೆಟ್ಟವ್ರಾಗ್ತಿದ್ದೀರಿ, ಇದ್ರದ್ದು ಅಂತಿಮ ಗುರಿ ಏನು ಸಾಧಿಸ್ಬೇಕು ಅಂದ್ಕೊಂಡಿದ್ದೀರಿ ನೀವು ಅಂತ ಕೇಳಿದ್ರಂತೆ. ಇಲ್ಲ, ವಿಜಯೇಂದ್ರರನ್ನು ಕೆಳಗಿಳಿಸಿ ನಿಮ್ಮನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂದರೆ ಮಾತಾಡಿ ಬಡದಾಡಿ ಕೆಟ್ಟವರಾಗಿ ಪರವಾಗಿಲ್ಲ, ಒಂದು ಗುರಿ ಸಾಧನೆ ಆಗುತ್ತಲ್ಲ ರಾಜ್ಯಾಧ್ಯಕ್ಷರಾಗಿ. ನಿಮ್ಮನ್ನು ರಾಜ್ಯಾಧ್ಯಕ್ಷರನ್ನು ಮಾಡ್ತಾರಾ? ಇಲ್ಲ, ನನ್ನನ್ನೇನು ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಅವರೇ ಹೇಳ್ತಾರೆ. ದ್ಯಾಟ್ ಈಸ್ ಲಾಜಿಕಲ್ ಆಲ್ಸೋ. ಇಷ್ಟೆಲ್ಲ ಮಾಡಿ ಅಕಸ್ಮಾತ್ ನಾಳೆ ದಿವಸ ವಿಜಯೇಂದ್ರರನ್ನು ಬದಲಿಸುವಲ್ಲಿ ಯತ್ನಾಳರು ಸಫಲರಾದರೂ ಕೂಡ ಯತ್ನಾಳರನ್ನು ರಾಜ್ಯಾಧ್ಯಕ್ಷರನ್ನಾಗಿ ವರಿಷ್ಠರು ಮಾಡೋದಿಲ್ಲ. ಓಕೆ, ರಾಜ್ಯಾಧ್ಯಕ್ಷ ಸ್ಥಾನ ಹೋಯಿತು. 2028ರ ವಿಧಾನಸಭಾ ಚುನಾವಣೆ. ಯತ್ನಾಳೇನು CM ಕ್ಯಾಂಡಿಡೇಟ್ ಆಗ್ಬಿಡ್ತಾರ? ಯತ್ನಾಳ್ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಬಿಜೆಪಿ ಇಲ್ಲ, ಆಗೋದಿಲ್ಲ. ಸಾಧಿಸಬಹುದಾದ ಗುರಿ, ವೈಯಕ್ತಿಕ ಗುರಿ, ನಾನು ಹೇಳೋದು ವೈಯಕ್ತಿಕ ಗುರಿ, ಸಾಧಿಸಬಹುದಾದ ವೈಯಕ್ತಿಕ ಗುರಿ ಇಲ್ಲದೆ ಇದನ್ನೆಲ್ಲ ಯಾಕೆ ಮಾತಾಡ್ತೀರಿ ನೀವು ಅಂದರೆ ಅವರ ಪ್ರಶ್ನೆಗೂ ಯತ್ನಾಳರ ಹತ್ರ ಉತ್ತರ ಇರಲಿಲ್ಲ. ಯಾರು ಏನೇ ಹೇಳಿದ್ರು ಕರೆಕ್ಟ್ ನೀವು ಹೇಳೋದು ಅಂತಾರೆ ಅವರು. ಮತ್ತೆ ಇದೇ ಮುಂದುವರಿಯೋದು. ಈಗ ಅಂತಿಮವಾಗಿ ಇವರು ತಂಡಕ್ಕೆ ನೋಡಿ, ಈಗ ಒಂದು ಚಡಪಡಿಕೆ, ನಾಳೆ ಮೀಟಿಂಗ್ ಮಾಡ್ತಾರಂತೆ.
ಲೆಕ್ಕಾಚಾರದ ಪ್ರಕಾರ ಆ ಮೀಟಿಂಗ್ಗಳಲ್ಲಿ ಇದುವರೆಗೂ ಭಾಗಿಯಾದಂಥವ್ರು ಸಾಲಾಗಿ ಬಂದು ಇವತ್ತು ಯತ್ನಾಳರನ್ನು ಬೆಂಬಲಿಸಿ ಹೇಳಿಕೆಗಳನ್ನು ಕೊಡಬೇಕಾಗಿತ್ತು. ಹೇಳಿಕೆ ಕೊಟ್ಟವ್ರು ಯಾರು? ಒಬ್ಬ ರಮೇಶ್ ಜಾರಕಿಹೊಳಿ ಮಾತ್ರ. ಅವರೊಬ್ಬರೇ ನಾವು ಯತ್ನಾಳ್ ಜೊತೆ ಗಟ್ಟಿಯಾಗಿ ನಿಂತ್ಕೋತೀವಿ ಅಂತ ಹೇಳಿದವರು. ನಾಳೆ ಮೀಟಿಂಗ್ ಮಾಡ್ತಾರಂತೆ, ಅದು ಕುತೂಹಲ ಇದೆ. ಬೆಂಗಳೂರಿನಲ್ಲೇ ಮೀಟಿಂಗು, ಕುಮಾರ್ ಬಂಗಾರಪ್ಪ ಅವ್ರ ಮನೆಯಲ್ಲಿ ಸಭೆ ಸೇರೋದು, ಅಲ್ಲೇ ಸೇರ್ತಾರಂತೆ. ನಾಳೆ ಆ ಮೀಟಿಂಗಿಗೆ ಯಾರು ಬರ್ತಾರೆ ಯಾರು ಬರೋದಿಲ್ಲ ಅಂತ. ರಮೇಶ್ ಜಾರಕಿಹೊಳಿ ಬರ್ತಾರೆ, ಪ್ರತಾಪ್ ಸಿಂಹ, ಬಿ ಪಿ ಹರೀಶ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಈಗ ಬಿ ಪಿ ಹರೀಶು, ಅಣ್ಣಾ ಸಾಹೇಬ್ ಜೊಲ್ಲೆ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಅವ್ರ ಮನೆಯಲ್ಲೇ ಮೀಟಿಂಗ್ ಆಗಿರೋದ್ರಿಂದ ಅವ್ರು ಇರ್ತಾರೆ ಅಂತ ಅನ್ಕೊಳ್ಳೋಣ. ಅವರು ಎನ್ ಆರ್ ಸಂತೋಷು, ಯಾರು ಬರ್ತಾರೆ ಯಾರು ಬರೋದಿಲ್ಲ, ವಿ ಡೋಂಟ್ ನೋ. ಚಿಂಚೋಳಿಯಲ್ಲಿದ್ದಾರೆ ಈಗ ಅವರ ಶುಗರ್ ಫ್ಯಾಕ್ಟ್ರಿ ಕೆಲಸಕ್ಕೆ. ನಾಡಿದ್ದು ಅವ್ರದ್ದು ಶುಗರ್ ಫ್ಯಾಕ್ಟ್ರಿಯ ಉದ್ಘಾಟನೆ ಇತ್ತು. ನಿತಿನ್ ಗಡ್ಕರಿ ಅವ್ರನ್ನ ಗೆಸ್ಟ್ ಮಾಡಿದ್ರು. ಅದೊಂದು ಬೇರೆ ಚರ್ಚೆ ಆಗ್ತಿದೆ, ಬೇಡ ಈಗ ಅದಕ್ಕೆ ಹೋಗೋದು. ನಿತಿನ್ ಗಡ್ಕರಿ ಅವ್ರನ್ನ ಗೆಸ್ಟ್ ಮಾಡಿದ್ರು. ಈಗ ಉದ್ಘಾಟನಾ ಸಮಾರಂಭ, ಭವ್ಯ ಸಮಾರಂಭ, ದಿವ್ಯ ಸಮಾರಂಭ ಏನಿಲ್ಲ, ಸರಳವಾಗಿ ಉದ್ಘಾಟನೆ ಮಾಡಿ ನೀವು ಕೆಲಸ ಶುರು ಮಾಡ್ಕೊಳ್ಳಿ ಅಂತ ಮಗನಿಗೆ ಹೇಳಿದಾರಂತೆ. ಯತ್ನಾಳರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಾಳೆ ಸಭೆ ಮಾಡಿ ಮುಂದಿನ ಘೋಷಣೆ. ಆಗಲೇ ಅಂದಲ್ಲ ನಾನು, ಇವತ್ತು ಯತ್ನಾಳರನ್ನು ಬೆಂಬಲಿಸಿ ಮಾತನಾಡಿದವರು ರಮೇಶ್ ಜಾರಕಿಹೊಳಿ. ಕೇಳಿಸ್ಕೊಳ್ಳಿ ಏನಂದಿದ್ದಾರೆ ಅಂತ. ಇದು ನಮಗೆ ಮೊದಲೇ ಸುದ್ದಿತ್ತು. ಯಾಕಂದರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಾವು ಸ್ವಲ್ಪ ವಾಸನೆ ಬೆಳೆದಿತ್ತು. ಅದು ಇರಲಿ, ಅದೇ ದೊಡ್ಡ ವಿಷಯ ಅಲ್ಲ. ನಮಗೀಗ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ. ಪಕ್ಷ ನಮ್ಗೆ ಎಲ್ಲಕ್ಕಿಂತ ದೊಡ್ಡ ಪಕ್ಷ ನಿರ್ಣಯ ತೊಗೊಂಡು ಅದನ್ನು ನೋಡೋಣ. ಯಾಕೆ ತೊಗೊಂಡು ನೋಡ್ಕೊಂಡು ನಾವು ನಾಳೆ ಸಭೆ ಸೇರುತ್ತೇವೆ. ಯತ್ನಾಳ್ ನಾಳೆ ಬೆಂಗಳೂರು ಬರ್ತಾರೆ. ಹೈಕಮಾಂಡ್ಗೆ ಶಿಸ್ತು ಸಮಿತಿ ಅವ್ರು ಹೈಕಮಾಂಡ್ಗೆ ಯತ್ನಾಳ್ ಒಂದು ಲೆಟ್ರ್ ಬರೆಸಿ ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನು ವಿಚಾರಣೆ ಹಿಂದೆ ಪಡಿಬೇಕಂತಂದು ನಾವೆಲ್ಲರೂ ಕೂಡ ಮನವಿ ಮಾಡ್ತೀವಿ. ನಾವು ಪ್ರೆಸ್ ಕಮಿಟಿಗತ್ತಾನೆ, ಯಾಕಂದ್ರೆ ನೀವು ಒಂಟಿಗೆ ಆದರೂ ಎಲ್ಲ ನಾವೆಲ್ಲರೂ ಗಟ್ಟಿ ಅದು ಯತ್ನಾಳ್ ಬೆನ್ನಿಂದೈತೆ. ಯತ್ನಾಳ್ ಪರವಾಗಿ ನಾವೆಲ್ಲ ಮಾತು ಮನವಿ ಮಾಡ್ಕೊಂಡು ಭಾರತೀಯ ಜನತಾ ಪಕ್ಷದ ಮುಂದುವರಿತೀವಿ. ಪ್ರಶ್ನೆ ಎಲ್ಲ ನಾವು ಬಿ ಜೆ ಪಿಯಲ್ಲೇ ಇದ್ದು, ಬಿ ಜೆ ಪಿನ 28ಕ್ಕೆ ಇಲೆಕ್ಷನ್ ಆಗಿತ್ತು, ಅದಕ್ಕೆ ಮೊದಲಾಗಿತ್ತು. ಮತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ 120 ಸೀಟ್ ತರಲಿಕ್ಕೆ ಯಾವ್ದು ಬೇಕಂತ ನಾವು ದುಡಿತೇವೆ. ಯಾಕಂದ್ರೆ ಸೂರ್ಯ ಕ್ಷೇತ್ರ ಗ್ರಹಣ ಇರ್ತೈತಿ, ಗ್ರಹಣಕ್ಕೆ 100% ಹೈಕಮಾಂಡ್ 100ಕ್ಕೆ ನಿನ್ನೆ ಮಾತಾಡಿದೆ ನಾನು. 100% ಯುವಕ ನನ್ನ ಪೂರ್ಣ ವಿಶ್ವಾಸತೆ. ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಮತ್ತೆ ನಾವು ಸೇರ್ತೀವಿ. ಅಲ್ಲೇ ಕುಮಾರ್ ಬಂಗಾರ ಮನೆಗೆ ಸೇರ್ಬೋದು. ಅವರೇ ನಾನು ಫೋನ್ ಮಾಡಿದೆ, 3 ಕಿಲೋ ಮೆಸೇಜ್ ರಾತ್ರಿ 11 ಗಂಟೆಗೆ ಬತ್ತು ಫೋನು. ಪ್ರಮುಖ ನಾಯಕರು ಟಾಪ್ 10 ಇದ್ದರೆ ಅವ್ರದ್ದು ಫೋನ್ ಬತ್ತು. ನಾವು ಮಾತಾಡಿದೆ. ನಾವು ಹಿಂದಿಂದ ಹಿಂಗೆ ಮಾಡೋದು, ನಾವು ಹಿಂದೆ ಮಾತಾಡಿ ಪ್ರತಿಯೊಂದು ಶಬ್ದಕ್ಕೂ ಇವತ್ತು ನಾವು ಬರ್ತದಾನೆ. ಅದು ಇವತ್ತು ಬೇಡ. ಅದು ನಾವು ಇದೇ ಇಲ್ಲ. ಯತ್ನಾಳನ್ನು ನಾವು ಹೈಕಮಾಂಡ್ ಮನವಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದೆ ಬಿಡಬೇಕು, ಮನವಿ ಮಾಡೋಕೆ ಎಲ್ಲರೂ ಕೂಡ ಮನವಿ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.